ಹಾಯ್ ಎಲ್ಲರಿಗೂ ನಮಸ್ಕಾರ. ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಾಳಿಂಬೆ ಒಂದು ಅದ್ಭುತ ಹಣ್ಣು. ಇದರಲ್ಲಿ ಹಲವಾರು ಆರೋಗ್ಯ ಲಾಭಗಳು ಇವೆ ಎಂದು ತಿಳಿದ ವಿಚಾರ. ನಿಮಗೆ ತಿಳಿಯದೇ ಇರುವ ಕೆಲವು ಲಾಭಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮುತ್ತುಗಳಂತಹ ಬೀಜಗಳನ್ನು ಹೊಂದಿರುವಂತಹ ದಾಳಿಂಬೆಯು ಸೃಷ್ಟಿಯ ಅದ್ಭುತವೆಂದೇ ಹೇಳಬಹುದು. ಇದು ಹಣ್ಣಿನ ರೂಪದಲ್ಲಿ ಇರುವಂತಹ ದೊಡ್ಡ ಔಷಧಿಯ ಖಜಾನೆ. ಯಾಕೆಂದರೆ ಇದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಹಾಗೂ ವಿಟಮಿನ್ಗಳಿದ್ದು ದೇಹದ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ಮತ್ತು ಹಲವಾರು ರೀತಿಯ ರೋಗಗಳನ್ನು ಇದು ತಡೆಯುತ್ತದೆ. ಬೇರೆಲ್ಲ ಹಣ್ಣುಗಳಂತೆ ದಾಳಿಂಬೆ ಹಣ್ಣು ಚೆನ್ನಾಗಿ ವರ್ಷಪೂರ್ತಿ ಸಿಗುವ ಕಾರಣ ಅದನ್ನು ನಮ್ಮ ಆಹಾರ ಕ್ರಮದಲ್ಲಿ ಬಳಸಿಕೊಳ್ಳಬಹುದು. ದಾಳಿಂಬೆ ಹಣ್ಣು ಹಾಗೂ ಜ್ಯೂಸನ್ನು ಬಳಸುವುದರಿಂದ ದೇಹವು ಹಲವಾರು ರೋಗಗಳನ್ನು ತಡೆಯುವುದು ಮಾತ್ರವಲ್ಲದೆ ಇರುವಂತಹ ಕೆಲವೊಂದು ಸಮಸ್ಯೆಗಳನ್ನು ನಿವಾರಿಸುವುದು. ದಾಳಿಂಬೆ ಜ್ಯೂಸನ್ನು ಪ್ರತಿನಿತ್ಯವೂ ಕುಡಿದರೆ ಅದರಿಂದ ಸಿಗುವ ಲಾಭಗಳ ಬಗ್ಗೆ ಹೀಗೆ ತಿಳಿಯೋಣ ಬನ್ನಿ. ಇದರ ಸೇವನೆಯಿಂದ ನೆನಪಿನ ಶಕ್ತಿ ವೃದ್ಧಿಸುವುದು. ಹೌದು, ದಾಳಿಂಬೆಯಲ್ಲಿ ಇರುವಂತಹ ಪಾಲಿಫೆನಾಲ್ ಎನ್ನುವ ಅಂಶವು ನಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು. ದಾಳಿಂಬೆ ಹಣ್ಣನ್ನು ಹಾಗೆ ತಿಂದರೆ ಅದು ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರ ಜ್ಯೂಸ್ ಮಾಡಿಕೊಂಡು ಕೂಡ ಕುಡಿಯಬಹುದು. ಇದರ ಜ್ಯೂಸ್ನಲ್ಲಿ ಕೂಡ ಹಣ್ಣಿನಲ್ಲಿ ಸಿಗುವಂತಹ ಲಾಭಗಳು ಸಿಗುವುದು. ಇದನ್ನು ಪ್ರತಿನಿತ್ಯವೂ ಕುಡಿದರೆ ಅದ್ಭುತ ಲಾಭಗಳನ್ನು ಪಡೆಯಬಹುದು. ಇಂದಿನ ದಿನಗಳಲ್ಲಿ ನಿಮಗೆ ನೆನಪಿನ ಶಕ್ತಿಯು ಕಡಿಮೆ ಆಗುತ್ತಲೇ ಇದೆ. ಆಗ ನೀವು ಪ್ರತಿನಿತ್ಯವೂ ಬೆಳಗ್ಗೆ ಉಪಹಾರದ ಜೊತೆಗೆ ದಾಳಿಂಬೆ ಜ್ಯೂಸ್ ಸೇರಿಸಿಕೊಳ್ಳಿ. ಇದರಿಂದ ನೆನಪಿನ ಶಕ್ತಿಯು ಹೆಚ್ಚಾಗುವುದು. ಇನ್ನು ಇದರ ಸೇವನೆಯಿಂದ ರಕ್ತದೊತ್ತಡ ತಗ್ಗಿಸುವುದು ಮತ್ತು ಹೃದಯದ ಕಾಯಿಲೆ ವಿರುದ್ಧ ಹೋರಾಡುವುದು. ಹೌದು, ಇಂದಿನ ದಿನಗಳಲ್ಲಿ ಅತಿಯಾದ ಒತ್ತಡದ ಜೀವನದಿಂದಾಗಿ ಪ್ರತಿಯೊಬ್ಬರಲ್ಲೂ ಅಧಿಕ ರಕ್ತದೊತ್ತಡ ಸಮಸ್ಯೆಯು ಕಂಡುಬರುತ್ತಲೇ ಇದೆ. ಆದರೆ ದಾಳಿಂಬೆ ಜ್ಯೂಸನ್ನು ಪ್ರತಿನಿತ್ಯವೂ ಕುಡಿದರೆ ಅದರಿಂದ ರಕ್ತದೊತ್ತಡ ಕಡಿಮೆ ಆಗುವುದು, ಕೊಲೆಸ್ಟ್ರಾಲ್ ಸುಧಾರಿಸುವುದು ಮತ್ತು ರಕ್ತನಾಳಗಳಲ್ಲಿ ಇರುವಂತಹ ಪದರಗಳನ್ನು ಇದು ತೆಗೆದುಹಾಕುವುದು. ಇದೆಲ್ಲವೂ ಹೃದಯಕ್ಕೆ ತುಂಬ ಒಳ್ಳೆಯದು. ದಾಳಿಂಬೆಯು ತುಂಬ ರುಚಿಕರವಾಗಿ ಇರುವ ಕಾರಣದಿಂದಾಗಿ ಇದನ್ನು ಹೃದಯದ ಆರೋಗ್ಯದ ಆಹಾರ ಕ್ರಮದಲ್ಲಿ ಕೂಡ ಸೇರಿಸಿಕೊಳ್ಳಬಹುದು. ಇನ್ನು ದಾಳಿಂಬೆಯು ಕೇವಲ ನಮ್ಮ ಒಳಗಿನ ಆರೋಗ್ಯ ಕಾಪಾಡುವುದು ಮಾತ್ರವಲ್ಲದೆ ಚರ್ಮಕ್ಕೂ ಇದು ನೆರವಾಗುವುದು. ಚರ್ಮರೋಗ ತಜ್ಞರು ಹೇಳುವ ಪ್ರಕಾರ ಒಣ ಹಾಗೂ ನಿಸ್ತೇಜ ಚರ್ಮಕ್ಕೆ ಇದು ತುಂಬ ಒಳ್ಳೆಯದು. ವಿಟಮಿನ್ ಸಿ ಕೂಡ ಇದರಲ್ಲಿ ಇರುವ ಕಾರಣದಿಂದಾಗಿ ಮೈಮೇಲೆ ಇದನ್ನು ಹಚ್ಚಿಕೊಂಡರೆ ಅದು ಚರ್ಮವನ್ನು ಕಾಂತಿಯುತವಾಗಿಸುವುದು ಮತ್ತು ಹೊಳಪು ನೀಡುವುದು. ಚರ್ಮವು ಒಣ ಹಾಗೂ ನಿಸ್ತೇಜವಾಗಿದ್ದರೆ ಆಗ ನೀವು ಈ ದಾಳಿಂಬೆ ಸ್ಕ್ರಬ್ಬನ್ನು ಬಳಸಿಕೊಳ್ಳಿ. ಇದಕ್ಕಾಗಿ ನೀವು 3 ಚಮಚ ದಾಳಿಂಬೆ ಬೀಜ, 1 ಕಪ್ ಬೇಯಿಸಿದ ಓಟ್ ಮೀಲ್, 2 ಚಮಚ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ತೈಲ ಮತ್ತು 1 ಚಮಚ ಜೇನುತುಪ್ಪ ಇದನ್ನು ಫೇಸ್ ಪ್ಯಾಕ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿಕೊಂಡು 10 ನಿಮಿಷ ಕಾಲ ಹಾಗೆ ಬಿಡಿ. ಇದರ ಬಳಿಕ ಬಿಸಿ ನೀರಿನಿಂದ ತೊಳೆಯಿರಿ. ಇನ್ನು ಇದು ಕ್ಯಾನ್ಸರ್ ತಡೆಯುವುದು ಮತ್ತು ಹೋರಾಡುವುದು. ಹೌದು, ದಾಳಿಂಬೆ ಜ್ಯೂಸ್ ಕುಡಿದರೆ ಅದು ಹಲವಾರು ವಿಧದ ಕ್ಯಾನ್ಸರನ್ನು ತಡೆಯುವುದು ಮತ್ತು ವಿವಿಧ ಹಂತದಲ್ಲಿ ಇರುವಂತಹ ಕ್ಯಾನ್ಸರ್ ವಿರುದ್ಧ ಹೋರಾಡುವುದು. ಇದರಲ್ಲಿ ಇರುವಂತಹ ಉರಿಯೂತ ಶಮನಕಾರಿ ಗುಣ ಮತ್ತು ಪಾಲಿಫೆನಾಲ್ ಅಂಶವು DNA ಪರಿವರ್ತನೆ ಆಗುವುದರಿಂದ ರಕ್ಷಿಸುವುದು, ಕ್ಯಾನ್ಸರ್ ಗಡ್ಡೆಗಳ ಬೆಳವಣಿಗೆ ತಡೆಯುವುದು ಮತ್ತು ಕ್ಯಾನ್ಸರ್ ಹರಡದಂತೆ ತಡೆಯುತ್ತದೆ. ಇದರ ಬಗ್ಗೆ ಇನ್ನಷ್ಟು ಅಧ್ಯಯನಗಳು ನಡೆಯಬೇಕಾಗಿದೆ. ಆದರೆ ದಾಳಿಂಬೆಯಿಂದ ಸ್ತನ, ಕರಳು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ತಡೆಯಬಹುದು. ಇನ್ನು ಇದರ ಸೇವನೆಯಿಂದ
ಕೂದಲಿನ ಬೆಳವಣಿಗೆಗೆ ನೆರವಾಗುವುದು. ಹೌದು, ದಾಳಿಂಬೆ ಹಣ್ಣಿನಲ್ಲಿ ಇರುವಂತಹ ಆಂಟಿಆಕ್ಸಿಡೆಂಟ್ ಅಂಶವು ಕೂದಲಿನ ಕಿರುಚೀಲಗಳನ್ನು ಬಲಪಡಿಸುವುದು ಮತ್ತು ರಕ್ತ ಸಂಚಾರವನ್ನು ಸುಧಾರಿಸುವುದು. ಇದರಿಂದ ಕೂದಲಿನ ಬೆಳವಣಿಗೆ ಸರಾಗವಾಗಿ ಆಗುವುದು. ಕೂದಲು ಆರೋಗ್ಯವಾಗಿ ಇರಬೇಕಾದರೆ ನೀವು ದಾಳಿಂಬೆ ಜ್ಯೂಸನ್ನು ಬೆಳಗ್ಗಿನ ಉಪಹಾರದಲ್ಲಿ ಸೇವಿಸಿ. ಇನ್ನು ದೇಹದಲ್ಲಿ ಗಂಟು ನೋವಿನ ಸಮಸ್ಯೆಯು ಇಂದು ಹೆಚ್ಚಾಗಿ ಪ್ರತಿಯೊಬ್ಬರನ್ನು ಕಾಡುತ್ತಿರುತ್ತದೆ. ದಾಳಿಂಬೆ ಜ್ಯೂಸ್ ನಿಮ್ಮ ನೆರವಿಗೆ ಬರುವುದು. ಇದರಲ್ಲಿ ಉನ್ನತ ಮಟ್ಟದ ಉರಿಯೂತ ಶಮನಕಾರಿ ಗುಣಗಳು ಇವೆ. ಇದು ಗಂಟಿನ ಊತ, ನೋವು ಮತ್ತು ಮೆತ್ತಗಾಗುವುದನ್ನು ತಡೆಯುವುದು. ಕೆಲವೊಂದು ಅಧ್ಯಯನಗಳ ಪ್ರಕಾರ ದಾಳಿಂಬೆ ಸಾರವು ಸಂಧಿವಾತವನ್ನು ಹೆಚ್ಚಿಸುವಂತಹ ಕಿಣ್ವದ ಉತ್ಪತ್ತಿಯನ್ನು ತಡೆಯುತ್ತದೆ. ಇನ್ನು ಇದರ ಸೇವನೆಯಿಂದ ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹೌದು, ಅಸ್ಥಿರಂಧ್ರತೆ ಸಮಸ್ಯೆ ಇರುವಂತಹ ಪ್ರಾಣಿಗಳ ಮೇಲೆ ದಾಳಿಂಬೆಯನ್ನು ಪ್ರಯೋಗ ಮಾಡಿದ ವೇಳೆ ಇದು ಮೂಳೆಗಳನ್ನು ಬಲಪಡಿಸುವುದು ಎನ್ನುವ ಅಂಶವು ಬಹಿರಂಗವಾಗಿದೆ. ಇದರಲ್ಲಿ ಇರುವಂತಹ ಶಕ್ತಿಶಾಲಿ ಆಂಟಿಆಕ್ಸಿಡೆಂಟ್ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಇದು ಮೂಳೆಗಳನ್ನು ಬಲಪಡಿಸುವುದು ಮತ್ತು ದಾಳಿಂಬೆಯನ್ನು ಸಲಾಡ್ ರೂಪದಲ್ಲಿ ಅಥವಾ ಮೊಸರಿಗೆ ಹಾಕಿಕೊಂಡು ತಿಂದರೆ ಅದ್ಭುತವಾಗಿರುವುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಧನ್ಯವಾದಗಳು.